ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲ ನಮ್ಮ ರಾಯರ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ವಿಡಿಯೋ ನೋಡುತ್ತಿರುವ ನೀವು ಇಂದು ಬಹಳ ಭಾಗ್ಯಶಾಲಿ. ಯಾಕೆಂದರೆ ಇದು ಸಾಮಾನ್ಯ ವಿಡಿಯೋ ಅಲ್ಲ. ಇದು ನಿಮ್ಮ ಜೀವನಕ್ಕೆ ಶಾಂತಿ, ಧೈರ್ಯ ಮತ್ತು ಹೊಸ ಬೆಳಕು ಕೊಡಬಹುದಾದ ರಾಯರ ದಿವ್ಯ ಸಂದೇಶ. ನೀವು ಈಗ ಕಷ್ಟದಲ್ಲಿದ್ದರೆ, ನಿಮ್ಮ ಮನಸ್ಸು ದುಃಖದಲ್ಲಿದ್ದರೆ, ಜೀವನದಲ್ಲಿ ದಾರಿ ಕಾಣದೇ ಇದ್ದರೆ ಈ ವಿಡಿಯೋ ಕೊನೆಯವರೆಗೆ ನೋಡಿ. ರಾಯರು ನಿಮಗೆ ನೇರವಾಗಿ ಒಂದು ಸಂದೇಶ ಕೊಡುತ್ತಿದ್ದಾರೆ. ಮಗು, ನೀವು ಇಂತಹ ಭಕ್ತಿಯ ಮನಸ್ಸಿಗೆ ತಟ್ಟುವ ರಾಯರ ಸಂದೇಶ ಇಷ್ಟಪಡುತ್ತಿದ್ದರೆ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಪ್ರಿಯರಿಗೆ ಮತ್ತು ಕಮೆಂಟ್ ಮಾಡಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಒಂದು ಸಣ್ಣ ಸಪೋರ್ಟ್ ಯಾರೊಬ್ಬರ ಜೀವನ ಬದಲಾಯಿಸಬಹುದು. ಇಂದು ಏಕಾದಶಿ ದಿನದಲ್ಲಿ ರಾಯರು ನಿಮ್ಮ ಮನಸ್ಸಿಗೆ ನೇರವಾಗಿ ಹೇಳುತ್ತಿದ್ದಾರೆ, ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಸರಿಯಾದ ಸಮಯದಲ್ಲಿ ಎಲ್ಲವೂ ಸರಿಯಾಗುತ್ತದೆ. ರಾಯರ ಕೃಪೆಯ ಏಕಾದಶಿ ಬೆಳಗಿನ ಸಂದೇಶ. ಎಲ್ಲರಿಗೂ ಶುಭೋದಯ. ನನ್ನ ಪ್ರಿಯ ಸ್ನೇಹಿತರೆ, ಇಂದು ಈ ಪವಿತ್ರ ಏಕಾದಶಿ ದಿನದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಆಶೀರ್ವಾದ ನಿಮ್ಮ ಮನೆಗೆ ಹೃದಯಕ್ಕೆ ಅರಿದು ಬರಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಸಂದೇಶವನ್ನು ಆರಂಭಿಸುತ್ತಿದ್ದೇನೆ. ಈ ಬೆಳಗಿನ ಸಮಯದಲ್ಲಿ ನೀವು ಈ ವಿಡಿಯೋ ನೋಡುತ್ತಿದ್ದರೆ ಅದು ಸ್ವತಃ ರಾಯರ ಕೃಪೆಯೇ ಎಂದು ನಂಬಿ. ಏಕೆಂದರೆ ರಾಯರು ಯಾರನ್ನೂ ಆಕಸ್ಮಿಕವಾಗಿ ಕರೆದುಕೊಳ್ಳುವುದಿಲ್ಲ. ಅವರು ತಮ್ಮ ಭಕ್ತರನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ದಾರಿಯಲ್ಲಿ ಕರೆದುಕೊಳ್ಳುತ್ತಾರೆ. ರಾಯರ ಮಹಿಮೆ ಏನು ಗೊತ್ತಾ? ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಂದರೆ ಕೇವಲ ಒಂದು ಹೆಸರು ಅಲ್ಲ, ಅದು ನಂಬಿಕೆ, ಅದು ಶಕ್ತಿ, ಅದು ಬದುಕಿಗೆ ಬೆಳಕು. ಯಾರ ಜೀವನದಲ್ಲಿ ದುಃಖ ಇದೆ, ಕಷ್ಟ ಇದೆ, ನೋವು ಇದೆ, ನಿರಾಶೆ ಇದೆ, ಅವರು ಒಂದೇ ಸಲ ರಾಯರ ನಾಮ ಜಪಿಸಿದರೆ ಸಾಕು, ಒಳಗಿನಿಂದ ಒಂದು ಹೊಸ ಧೈರ್ಯ ಹುಟ್ಟುತ್ತದೆ. ನೀನು ಏನೇ ಸಮಸ್ಯೆಯಲ್ಲಿರಲಿ, ಮನಸ್ಸು ಮುರಿದಿದ್ದರೆ, ಹಣದ ಸಮಸ್ಯೆ ಇದ್ದರೆ, ಕುಟುಂಬದಲ್ಲಿ ತೊಂದರೆ ಇದ್ದರೆ, ಮನಸ್ಸು ಗೊಂದಲದಲ್ಲಿದ್ದರೆ ಒಮ್ಮೆ ರಾಯರನ್ನು ನೆನೆಸಿಕೊಂಡರೆ ಸಾಕು, ಒಳಗಿನಿಂದ ಒಂದು ಶಾಂತಿ ಬರುತ್ತದೆ. ಇಂದು ಏಕಾದಶಿ ದಿನದ ಮಹತ್ವ. ಈ ಏಕಾದಶಿ ದಿನವು ತುಂಬ ಪವಿತ್ರ ದಿನ. ಈ ದಿನ ಭಕ್ತಿಯಿಂದ ಉಪವಾಸ, ಪ್ರಾರ್ಥನೆ, ಧ್ಯಾನ ಮಾಡಿದರೆ ಜೀವನದಲ್ಲಿ ಹೊಸ ಬದಲಾವಣೆ ಬರುತ್ತದೆ ಎಂದು ಹೇಳುತ್ತಾರೆ. ಈ ದಿನ ವಿಶೇಷವಾಗಿ ಮನಸ್ಸು ಶುದ್ಧವಾಗುತ್ತದೆ, ಪಾಪಗಳು ಕಡಿಮೆಯಾಗುತ್ತವೆ, ಭಗವಂತನ ಕೃಪೆ ಹೆಚ್ಚಾಗುತ್ತದೆ, ಜೀವನದಲ್ಲಿ ಹೊಸ ದಾರಿ ತೆರೆಯುತ್ತದೆ. ಈ ದಿನ ಯಾರಾದರೂ ರಾಯರ ನಾಮ ಜಪ ಮಾಡಿದರೆ ಅವರ ಮನೆಗೆ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಿಕೆ ಇದೆ. ರಾಯರಿಗೆ ಈ ಬೆಳಗ್ಗೆ ನೀನು ಹೀಗೆ ಮನಸ್ಸಿನಲ್ಲಿ ಪ್ರಾರ್ಥಿಸು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನನ್ನ ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನನಗೆ ಶಾಂತಿ, ಧೈರ್ಯ, ಯಶಸ್ಸು ನೀಡು. ಗುರುರಾಯರೇ, ಈ ಒಂದು ಪ್ರಾರ್ಥನೆ ಸಾಕು, ನಿನ್ನ ದಿನ ಬದಲಾಯಿಸಬಹುದು. ರಾಯರು ಯಾವಾಗಲೂ ಜೊತೆಯಲ್ಲಿದ್ದಾರೆ. ನೀನು ಒಂಟಿಯಾಗಿದ್ದೀಯಾ ಅಂತ ಅನಿಸಬಹುದು, ಆದರೆ ಅದು ಸತ್ಯ ಅಲ್ಲ. ರಾಯರು ಯಾವಾಗಲೂ ನಿನ್ನ ಜೊತೆ ಇದ್ದಾರೆ. ನೀನು ಅಳುವಾಗ ಅವರು ನೋಡುತ್ತಾರೆ, ನೀನು ಕುಸಿಯುವಾಗ ಅವರು ಹಿಡಿಯುತ್ತಾರೆ, ನೀನು ತಪ್ಪು ದಾರಿ ಹೋಗುವಾಗ ಅವರು ತಡೆಯುತ್ತಾರೆ. ಅವರು ಕಾಣಿಸದ ದೇವರು ಅಲ್ಲ, ಅವರು ಅನುಭವವಾಗುವ ದೇವರು. ಜೀವನದಲ್ಲಿ ಕಷ್ಟ ಬಂದಾಗ ಏನು ಮಾಡಬೇಕು? ನಿನ್ನ ಜೀವನದಲ್ಲಿ ಸಮಸ್ಯೆ ಬಂದಾಗ ಈ 3 ವಿಷಯಗಳನ್ನು ನೆನಪಿಸಿಕೊ. ಭಯಪಡಬೇಡ, ದೇವರನ್ನು ನೆನೆಸಿಕೊ, ಸತ್ಯ ಕರ್ಮ ಮಾಡು. ಏಕೆಂದರೆ ಕಷ್ಟ ಶಾಶ್ವತ ಅಲ್ಲ, ಆದರೆ ನಂಬಿಕೆ ಶಾಶ್ವತ. ರಾಯರ ಮೇಲೆ ನಂಬಿಕೆ ಇಟ್ಟವರು ಎಂದಿಗೂ ಸೋಲುವುದಿಲ್ಲ. ರಾಯರ ನಾಮ ಜಪದ ಶಕ್ತಿ. ಶ್ರೀ ರಾಘವೇಂದ್ರಾಯ ನಮಃ. ಈ ಒಂದು ನಾಮದಲ್ಲಿ ಅಪಾರ ಶಕ್ತಿ ಇದೆ. ನೀನು ದಿನಕ್ಕೆ ಕನಿಷ್ಠ 108 ಬಾರಿ ಜಪ ಮಾಡಿದರೆ ಮನಸ್ಸಿಗೆ ಶಾಂತಿ ಬರುತ್ತದೆ, ಕೆಟ್ಟ ಯೋಚನೆಗಳು ದೂರವಾಗುತ್ತವೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ, ಜೀವನದಲ್ಲಿ ಬೆಳಕು ಬರುತ್ತದೆ. ಇಂದು ಏನು ಮಾಡಬೇಕು? ಈ ಏಕಾದಶಿ ದಿನದಲ್ಲಿ ನೀನು ಮಾಡಬಹುದಾದ ಸರಳ ವಿಷಯಗಳು. ಬೆಳಗ್ಗೆ ರಾಯರನ್ನು ನೆನೆಸು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಜಪ ಮಾಡು. ಸಾಧ್ಯವಾದರೆ ಉಪವಾಸ ಮಾಡು. ಯಾರಿಗೂ ಕೋಪ ಮಾಡಿಕೊಳ್ಳಬೇಡ. ಒಳ್ಳೆಯ ಮಾತು ಮಾತ್ರ ಮಾತನಾಡು. ಇವು ಮಾಡಿದರೆ ನಿನ್ನ ದಿನವೇ ಪವಿತ್ರವಾಗುತ್ತದೆ.
ನನ್ನ ಪ್ರಿಯ ಸ್ನೇಹಿತರೆ, ನೀವು ಈಗ ಈ ವಿಡಿಯೋ ನೋಡುತ್ತಿದ್ದರೆ ನಾನು ಒಂದು ವಿಷಯ ಹೇಳಬೇಕು. ನಿಮ್ಮ ಜೀವನ ಇನ್ನೂ ಮುಗಿದಿಲ್ಲ. ನಿಮ್ಮ ಕಷ್ಟವೇ ನಿಮ್ಮ ಅಂತ್ಯ ಅಲ್ಲ. ಇದು ಒಂದು ಹೊಸ ಆರಂಭ. ರಾಯರು ನಿಮ್ಮನ್ನು ಎತ್ತಿ ಹಿಡಿಯಲು ಕಾಯುತ್ತಿದ್ದಾರೆ. ನಂಬಿಕೆ ಇರಲಿ. ನಂಬಿಕೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ರಾಯರ ಮೇಲೆ ನಂಬಿಕೆ ಇಟ್ಟವರು ಎಂದಿಗೂ ಹಾಳಾಗುವುದಿಲ್ಲ. ನೀನು ಎಷ್ಟು ಬಾರಿ ಬೀಳಿದರೂ ರಾಯರು ನಿನ್ನನ್ನು ಮತ್ತೆ ಎತ್ತುತ್ತಾರೆ. ಈ ಏಕಾದಶಿ ದಿನದಲ್ಲಿ ನಾನು ಹೃದಯದಿಂದ ಪ್ರಾರ್ಥಿಸುತ್ತೇನೆ. ನಿನ್ನ ಜೀವನದಲ್ಲಿ ಶಾಂತಿ ಬರಲಿ, ನಿನ್ನ ಮನಸ್ಸಿಗೆ ನೆಮ್ಮದಿ ಬರಲಿ, ನಿನ್ನ ಮನೆಗೆ ಸಂತೋಷ ಬರಲಿ, ನಿನ್ನ ಎಲ್ಲ ಕನಸುಗಳು ನೆರವೇರಲಿ. ರಾಯರ ಕೃಪೆ ಸದಾ ನಿನ್ನ ಮೇಲೆ ಇರಲಿ. ಈ ಸಂದೇಶ ನಿನಗೆ ಇಷ್ಟವಾದರೆ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು, ಶೇರ್ ಮಾಡು. ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ಎಂದು ಬರೆಯಿರಿ. ನಿನ್ನ ಒಂದು ಸಪೋರ್ಟ್ ಯಾರೊಬ್ಬರ ಜೀವನ ಬದಲಾಯಿಸಬಹುದು. ರಾಯರ ಕೃಪೆ ಇದ್ದರೆ ಜೀವನದಲ್ಲಿ ಕಷ್ಟವು ಶಾಶ್ವತವಲ್ಲ. ನೀನು ನೆನಪಿಟ್ಟಿಕೋ, ಜೀವನದಲ್ಲಿ ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯಲ್ಲ. ಆದರೆ ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇರುತ್ತದೆ. ಅದನ್ನು ನಾವು ಆಗ ಅರ್ಥ ಮಾಡಿಕೊಳ್ಳಲ್ಲ, ನಂತರ ಅರ್ಥ ಆಗುತ್ತೆ. ರಾಯರು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಕೊಡೋದಿಲ್ಲ. ಅವರು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತಾರೆ. ಕಷ್ಟಗಳು ಬಂದಾಗ ಏನು ಅರ್ಥ ಮಾಡಿಕೊಳ್ಳಬೇಕು? ಕಷ್ಟ ಬಂದಾಗ ನೀನು ಯೋಚಿಸಬಾರದು, ನನ್ನ ಜೀವನ ಮುಗಿದು ಹೋಯಿತು, ನನಗೆ ಯಾರೂ ಇಲ್ಲ. ಬದಲಿಗೆ ಹೀಗೆ ಯೋಚಿಸು, ಇದು ನನಗೆ ಪಾಠ ಕಲಿಸಲು ಬಂದ ಪರೀಕ್ಷೆ. ರಾಯರು ನನ್ನನ್ನು ಇನ್ನೂ ಉತ್ತಮ ದಾರಿಗೆ ಕರೆದೊಯ್ಯುತ್ತಿದ್ದಾರೆ. ಏಕೆಂದರೆ ಕಷ್ಟಗಳು ಜೀವನದ ಗುರಿಗಳು. ರಾಯರ ಭಕ್ತಿಯ ನಿಜವಾದ ಅರ್ಥ. ರಾಯರ ಭಕ್ತಿ ಅಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದಲ್ಲ. ಅದು ಮನಸ್ಸಿನ ಶುದ್ಧತೆ, ಅದು ನಂಬಿಕೆಯ ಜೀವನ, ಅದು ಸಹನೆ, ಅದು ಒಳ್ಳೆಯತನ. ನೀನು ಯಾರಿಗೂ ಕೆಟ್ಟದನ್ನು ಮಾಡದೇ ಇದ್ದರೆ ನೀನು ಸ್ವತಃ ರಾಯರ ಆಶೀರ್ವಾದಗಳೊಂದಿಗಿದ್ದೀಯ. ರಾತ್ರಿ ಮತ್ತು ಬೆಳಗಿನ ಶಕ್ತಿ. ಬೆಳಗಿನ ಸಮಯ ಬ್ರಾಹ್ಮಿ ಮುಹೂರ್ತ ತುಂಬ ಶಕ್ತಿಶಾಲಿ. ಈ ಸಮಯದಲ್ಲಿ ನೀನು ದೇವರನ್ನು ನೆನೆದರೆ, ಶಾಂತಿಯಾಗಿ ಕುಳಿತರೆ, ಒಳ್ಳೆಯ ಯೋಚನೆ ಮಾಡಿದರೆ ನಿನ್ನ ಇಡೀ ದಿನವೇ ಬದಲಾಯಿಸುತ್ತದೆ. ರಾಯರು ಕೇಳುವ ಒಂದು ಮಾತು. ರಾಯರು ನಿನ್ನಿಂದ ದೊಡ್ಡ ದೊಡ್ಡ ಯಜ್ಞ ಹೋಮ ಪಂಡಿತನ ಕೇಳೋದಿಲ್ಲ. ಅವರು ಕೇವಲ ಒಂದು ವಿಷಯ ಕೇಳುತ್ತಾರೆ, ನನ್ನ ಮೇಲೆ ನಂಬಿಕೆ ಇಟ್ಟು ಬದುಕು, ಅಷ್ಟೇ ಸಾಕು. ಜೀವನದಲ್ಲಿ ಯಶಸ್ಸು ಹೀಗೆ ಬರುತ್ತದೆ. ಯಶಸ್ಸು ಆಕಸ್ಮಿಕವಾಗಿ ಬರುವುದಿಲ್ಲ. ಅದು ಬರುತ್ತದೆ ಕಠಿಣ ಪರಿಶ್ರಮದಿಂದ, ಶ್ರದ್ಧೆಯಿಂದ, ದೇವರ ನಂಬಿಕೆಯಿಂದ, ಸಹನೆಯಿಂದ. ರಾಯರು ಹೇಳುತ್ತಾರೆ, ಸಹನೆ ಇದ್ದರೆ ಎಲ್ಲವೂ ಸಾಧ್ಯ. ಮನಸ್ಸಿಗೆ ಶಾಂತಿ ಬೇಕಾದರೆ, ಮನಸ್ಸು ಗೊಂದಲದಲ್ಲಿದ್ದರೆ ಈ ಕೆಲಸ ಮಾಡು. 5 ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೋ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಜಪ ಮಾಡು. ಎಲ್ಲ ಚಿಂತೆಗಳನ್ನು ದೇವರಿಗೆ ಕೊಡು. ನಿನ್ನ ಮನಸ್ಸು ಹಗುರವಾಗುತ್ತದೆ. ದೇವರು ನಿಮ್ಮನ್ನು ಮರೆಯಲ್ಲ. ಕೆಲವೊಮ್ಮೆ ನಿನಗೆ ಅನಿಸುತ್ತದೆ, ದೇವರು ನನ್ನನ್ನು ಕೇಳುತ್ತಿಲ್ಲ. ಆದರೆ ಅದು ಸತ್ಯ ಅಲ್ಲ. ದೇವರು ತಡವಾಗಿ ಕೊಡುತ್ತಾರೆ, ಆದರೆ ಸರಿಯಾಗಿ ಕೊಡುತ್ತಾರೆ. ದೇವರು ತಪ್ಪು ಸಮಯದಲ್ಲಿ ಏನೂ ಮಾಡೋದಿಲ್ಲ. ದೇವರು ನಿನ್ನ ಉತ್ತಮ ಭವಿಷ್ಯವನ್ನು ಕಾಯುತ್ತಿದ್ದಾರೆ. ಇಂದಿನ ಏಕಾದಶಿ ವಿಶೇಷ ಸಂಕಲ್ಪ. ಇಂದು ನೀನು ಒಂದು ಸಣ್ಣ ಸಂಕಲ್ಪ ಮಾಡು. ನಾನು ಯಾರಿಗೂ ಕೆಟ್ಟ ಮಾತು ಹೇಳುವುದಿಲ್ಲ, ನಾನು ಸುಳ್ಳು ಮಾತನಾಡುವುದಿಲ್ಲ, ನಾನು ಒಳ್ಳೆಯ ಕೆಲಸ ಮಾಡುತ್ತೇನೆ, ನಾನು ದೇವರನ್ನು ನೆನೆಸುತ್ತೇನೆ. ಈ ಸಂಕಲ್ಪವೇ ನಿನ್ನ ಜೀವನ ಬದಲಾಯಿಸಬಹುದು. ರಾಯರ ಆಶೀರ್ವಾದದ ಸಂದೇಶ. ನೀನು ಈಗ ಈ ವಿಡಿಯೋ ನೋಡುತ್ತಿದ್ದರೆ ಇದು ಆಕಸ್ಮಿಕ ಅಲ್ಲ. ರಾಯರು ನಿನ್ನನ್ನು ಕೇಳುತ್ತಿದ್ದಾರೆ. ನೀನು ಏಕಾಂಗಿಯಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುರಾಯರೇ, ನನ್ನ ಜೀವನದ ಎಲ್ಲ ಕಷ್ಟಗಳನ್ನು ತೆಗೆದುಹಾಕಿ ನನಗೆ ಶಕ್ತಿ, ಧೈರ್ಯ, ಯಶಸ್ಸು ನೀಡಿ, ನನ್ನ ಮನಸ್ಸಿಗೆ ಶಾಂತಿ ನೀಡಿ, ನನ್ನ ಕುಟುಂಬಕ್ಕೆ ಆಶೀರ್ವಾದ ನೀಡಿ. ಈ ಸಂದೇಶ ನಿನ್ನ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು, ಶೇರ್ ಮಾಡು. ಕಮೆಂಟ್ನಲ್ಲಿ ಗುರುರಾಯರು ನನ್ನ ಜೊತೆ ಇದ್ದಾರೆ ಎಂದು ಬರೆಯಿರಿ. ಒಂದು ಕಮೆಂಟ್ ಯಾರಿಗೂ ನಂಬಿಕೆ ಕೊಡಬಹುದು. ರಾಯರ ಕೃಪೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ನೀನು ಒಂದು ವಿಷಯ ನೆನಪಿಟ್ಟಿಕೋ, ಜೀವನದಲ್ಲಿ ಎಲ್ಲರೂ ನಿನ್ನ ಜೊತೆ ಇರುತ್ತಾರೆ ಅಂತಿಲ್ಲ. ಕೆಲವರು ಬರುತ್ತಾರೆ, ಕೆಲವರು ಹೋಗುತ್ತಾರೆ. ಆದರೆ ರಾಯರು ಮಾತ್ರ ಯಾವಾಗಲೂ ನಿನ್ನ ಜೊತೆ ಇರುತ್ತಾರೆ. ಅವರು ಕಾಣಿಸದ ರೂಪದಲ್ಲಿ ನಿನ್ನನ್ನು ಕಾಯುತ್ತಾರೆ. ಒಂಟಿತನ ಅನ್ನೋದು ನಿಜ ಅಲ್ಲ. ಕೆಲವೊಮ್ಮೆ ಮನಸ್ಸು ಹೇಳುತ್ತೆ, ನನಗೆ ಯಾರೂ ಇಲ್ಲ, ನಾನು ಒಂಟಿಯಾಗಿದ್ದೇನೆ. ಆದರೆ ಅದು ನಿಜ ಅಲ್ಲ. ರಾಯರು ಹೇಳುತ್ತಾರೆ, ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ನೀನು ಈ ಮಾತನ್ನು ನಂಬಿದ ದಿನದಿಂದ ನಿನ್ನ ಜೀವನ ಬದಲಾಗುತ್ತದೆ. ದೇವರು ಏಕೆ ತಡ ಮಾಡುತ್ತಾರೆ? ಕೆಲವರು ಯೋಚಿಸುತ್ತಾರೆ, ನಾನು ಪ್ರಾರ್ಥನೆ ಮಾಡುತ್ತೀನಿ ಆದರೆ ಫಲ ಇಲ್ಲ. ಯಾಕೆ?
ಅದರ ಉತ್ತರ ಸರಳ. ದೇವರು ನಿನಗೆ ಬೇಕಾದ್ದನ್ನೆಲ್ಲ ನಿನಗೆ ಒಳ್ಳೆಯದನ್ನು ಕೊಡುತ್ತಾರೆ. ಕೆಲವೊಮ್ಮೆ ತಡವಾದ ಆಶೀರ್ವಾದವೇ ಉತ್ತಮ ಆಶೀರ್ವಾದ. ನಿನ್ನ ನೋವು ವ್ಯರ್ಥ ಅಲ್ಲ. ನೀನು ಈಗ ಅನುಭವಿಸುತ್ತಿರುವ ನೋವು, ಕಣ್ಣೀರು, ಕಷ್ಟ, ನಿರಾಶೆ ಇವು ವ್ಯರ್ಥ ಅಲ್ಲ. ಇವು ನಿನ್ನನ್ನು ಶಕ್ತಿಶಾಲಿ ವ್ಯಕ್ತಿ ಮಾಡುತ್ತವೆ. ರಾಯರು ನಿನ್ನನ್ನು ಸಿದ್ಧಪಡಿಸುತ್ತಿದ್ದಾರೆ. ರಾಯರ ಕೃಪೆ ಹೇಗೆ ಬರುತ್ತದೆ? ರಾಯರ ಕೃಪೆ ದೊಡ್ಡ ಕೆಲಸಗಳಿಂದ ಅಲ್ಲ ಬರುತ್ತದೆ, ಸಣ್ಣ ಒಳ್ಳೆಯ ಕೆಲಸಗಳಿಂದ ಬರುತ್ತದೆ, ಸತ್ಯದಿಂದ ಬರುತ್ತದೆ, ಶ್ರದ್ಧೆಯಿಂದ ಬರುತ್ತದೆ, ಸಹನೆಯಿಂದ ಬರುತ್ತದೆ. ನೀನು ಯಾರಿಗಾದರೂ ಸಹಾಯ ಮಾಡಿದರೆ ಅದು ರಾಯರಿಗೆ ತಲುಪುತ್ತದೆ. ಜೀವನ ಬದಲಿಸುವ 3 ಸರಳ ನಿಯಮ. ಈ 3 ವಿಷಯಗಳನ್ನು ಜೀವನದಲ್ಲಿ ಅನುಸರಿಸು. ಯಾರಿಗೂ ಕೆಟ್ಟ ಮಾತು ಹೇಳಬೇಡ. ದಿನಕ್ಕೆ ಒಮ್ಮೆ ದೇವರನ್ನು ನೆನೆಸು. ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡು. ಇವು ಮಾಡಿದರೆ ಜೀವನ ನಿಧಾನವಾಗಿ ಬದಲಾಗುತ್ತದೆ. ರಾಯರ ಸಂದೇಶ ನಿನಗೆ. ಇಂದು ರಾಯರು ನಿನಗೆ ಹೇಳುತ್ತಿದ್ದಾರೆ, ಭಯಪಡಬೇಡ, ನಾನು ನಿನ್ನನ್ನು ಬಿಟ್ಟಿಲ್ಲ. ಸರಿಯಾದ ಸಮಯದಲ್ಲಿ ನಿನಗೆ ಎಲ್ಲ ಕೊಡುತ್ತೇನೆ. ಈ ಮಾತು ನಂಬಿದರೆ ಮನಸ್ಸು ಶಾಂತವಾಗುತ್ತದೆ. ಯಶಸ್ಸು ಯಾರಿಗೂ ಸುಲಭವಾಗಿ ಬರೋದಿಲ್ಲ. ಆದರೆ ನಂಬಿಕೆ ಇದ್ದರೆ, ಪರಿಶ್ರಮ ಇದ್ದರೆ, ದೇವರ ಆಶೀರ್ವಾದ ಇದ್ದರೆ ಯಾವುದೂ ಅಸಾಧ್ಯ ಅಲ್ಲ. ಇಂದಿನ ವಿಶೇಷ ಚಿಂತನೆ. ಇಂದು ನೀನು ಒಂದು ಕ್ಷಣ ಯೋಚಿಸು. ನಾನು ಎಷ್ಟು ಬಾರಿ ಬಿದ್ದಿದ್ದೇನೆ, ಆದರೂ ನಾನು ಇನ್ನೂ ಬದುಕಿದ್ದೇನೆ. ಯಾಕೆ? ಅದು ರಾಯರ ಕೃಪೆ. ನಿನ್ನನ್ನು ಅವರು ಮತ್ತೆ ಮತ್ತೆ ಎತ್ತುತ್ತಿದ್ದಾರೆ. ಮನಸ್ಸಿಗೆ ಶಕ್ತಿ ಕೊಡುವ ಮಾತು. ನೀನು ಯಾಕೆಂದರೆ ನೆನಪಿಟ್ಟಿಕೋ, ನನ್ನ ಸಮಯ ಬರುತ್ತದೆ, ನನ್ನ ಜೀವನ ಬದಲಾಗುತ್ತದೆ, ರಾಯರು ನನ್ನ ಜೊತೆ ಇದ್ದಾರೆ. ಈ ಮಾತು ನಿನ್ನ ಮನಸ್ಸಿಗೆ ಶಕ್ತಿ ಕೊಡುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರುರಾಯರೇ, ನನ್ನ ಜೀವನದ ಎಲ್ಲ ಕಷ್ಟಗಳನ್ನು ತೆಗೆದುಹಾಕಿ ನನ್ನ ಮನಸ್ಸಿಗೆ ಧೈರ್ಯ ನೀಡಿ, ನನ್ನ ಕುಟುಂಬಕ್ಕೆ ಶಾಂತಿ ನೀಡಿ, ನನ್ನ ಕನಸುಗಳನ್ನು ನೆರವೇರಿಸು. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು, ಶೇರ್ ಮಾಡು. ಕಮೆಂಟ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯಿರಿ. ರಾಯರ ಮೇಲೆ ನಂಬಿಕೆ ಇಟ್ಟವರು ಎಂದಿಗೂ ಸೋಲುವುದಿಲ್ಲ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನನ್ನ ಪ್ರಿಯ ಸ್ನೇಹಿತರೆ, ಈ ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕೆ ಹೃದಯದಿಂದ ಧನ್ಯವಾದಗಳು. ನೀವು ಇಂದು ಏನೇ ಕಷ್ಟದಲ್ಲಿದ್ದರೂ ನೆನಪಿಟ್ಟುಕೊಳ್ಳಿ, ರಾಯರು ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಕಣ್ಣೀರು ವ್ಯರ್ಥ ಅಲ್ಲ. ನಿಮ್ಮ ಸಮಯ ಬರುತ್ತಿದೆ. ಕೇವಲ ನಂಬಿಕೆ ಇಟ್ಟು ಮುಂದುವರಿಯಿರಿ. ಜೀವನ ನಿಧಾನವಾಗಿ ಬದಲಾಗುತ್ತದೆ. ರಾಯರ ಆಶೀರ್ವಾದ ಇದ್ದರೆ ಅಸಾಧ್ಯವು ಸಾಧ್ಯವಾಗುತ್ತದೆ. ಈ ಸಂದೇಶ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಕಮೆಂಟ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಒಂದು ಕಮೆಂಟ್ ಯಾರೊಬ್ಬರ ಜೀವನಕ್ಕೆ ಬೆಳಕು ಕೊಡಬಹುದು. ನಿಮ್ಮೆಲ್ಲರಿಗೂ ರಾಯರ ದಿವ್ಯ ಆಶೀರ್ವಾದ ಸದಾ ಇರಲಿ. ಶಾಂತಿ, ಧೈರ್ಯ ಮತ್ತು ಸಂತೋಷ ನಿಮ್ಮ ಜೀವನದಲ್ಲಿ ತುಂಬಿರಲಿ. ನಮಸ್ಕಾರ ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ದಿವ್ಯ ಸಂದೇಶದಲ್ಲಿ.